ನರಸಿಂಹ ಅವರ ತಂದೆ ತಾಯಿ ಆ ಥರ ಅವನು ಡೈರೆಕ್ಟಾಗಿ ಕಮ್ಮದಿಂದ ಬಂದವನು. ಹಾಗಾಗಿ ಜಯಂತಿ ಅಂದರೆ ಏನು? ಪ್ರಾಯ ನೋಡಿ ನಾವು ಜಯಂತಿ ಅಂತ ವ್ಯವಹಾರ ಮಾಡೋದು ದೊಡ್ಡವರ ಅವತಾರ ಆದಾಗ. ದೊಡ್ಡವರದು ಅವತಾರ ಅಂತ ದೇವತೆಗಳದು, ಅವತಾರ ಅಂದರೆ ಮೇಲಿಂದ ಇಳಿದು ಬರೋದು ಅಂತ. ಈಗ ಭಗವಂತನ ನೀವು ಕೇಳಿದಂತೆ ಕೃಷ್ಣ ಜಯಂತಿ, ನರಸಿಂಹ ಜಯಂತಿ ಇದೆಲ್ಲವೂ ಭಗವಂತ ನಮಗೆ ಕಾಣಿಸಿಕೊಂಡ ದಿವಸವನ್ನು ಜಯಂತಿ ಅಂತ ವ್ಯವಹಾರ ಮಾಡ್ತೇವೆ. ಹಾಗಾದರೆ ಅದಕ್ಕೆ ಮುಂಚೆ ಅವನು ಇರಲಿಲ್ವಾ? ಎಲ್ಲ ಕಾಲದಲ್ಲೂ ಅವನಿದಾನು, ಆಮ್ನಿ ಪ್ರೆಸೆಂಟ್, ಅವನು ಸರ್ವತ್ರ ವ್ಯಾಪ್ತ. ಆದರೆ ದೇವತೆಗಳಿಗೆ ಅವನು ಕಾಣಿಸ್ತಾ ಇರ್ತಾನೆ, ನಮಗೆ ಕಾಣುವಂತೆ ಅವನು ಅಭಿವ್ಯಕ್ತನಾದ ದಿವಸವನ್ನು ಜಯಂತಿ ಅಂತ ವ್ಯವಹಾರ ಮಾಡೋದು. ಹಾಗಾಗಿ ದೊಡ್ಡವರು ನಮ್ಮ ಕಣ್ಣಿಗೆ ಬಿದ್ದ ದಿವಸ ನಮಗೆ ಜಯವನ್ನು ಕೊಡಲಿಕ್ಕೆ ಬಂದಿದ್ದಾರೆ ಅನ್ನುವ ದಿಶೆಯಲ್ಲಿ ನಾವು ಜಯಂತಿ ಅಂತ ವ್ಯವಹಾರವನ್ನು ಮಾಡ್ತೇವೆ.